ಅಪ್ಪ ಏನಾಯ್ತಪ್ಪ? ಏನಾಯ್ತಪ್ಪ? ಮಂಡಿ ನೋವು. ಇಷ್ಟು ಅನ್ಭವಿಸ್ತಿ, ಹಾಸ್ಪಿಟ್ಲಿಗೆ ಬರ್ಬಾರ್ದ ಹಾಗಾದ್ರೆ? ಹಾಸ್ಪಿಟ್ಲಿಗೆ ಹೋದ್ರೆ ಸರ್ಜರಿ ಆಪರೇಷನ್ ಅಂತ ಆಡೋದಿರ್ಲಿ, ಓಡಾಡ್ದಿದ್ದಂಗೆ ಮಾಡಾಕ್ಬಿಡ್ತಾರೆ. ಅಪ್ಪ, ಇಷ್ಟ್ ಚಿಕ್ಕ ವಿಚಾರಕ್ಕೆ ನೀನ್ ಯಾಕೆ ಅಷ್ಟೊಂದ್ ತಲೆ ಕೆಡ್ಸ್ಕೊಂಡಿದ್ಯಾ? ಸರ್ಜರಿ ಆಪರೇಷನ್ ಇಲ್ದೇನೆ ಈ ಮಂಡಿ ನೋವನ್ನ ಕ್ಯೂರ್ ಮಾಡೋ ಒಂದು ಹಾಸ್ಪಿಟಲ್ ಗೊತ್ತು, ನಡೀರಿ ಹೋಗೋಣ. ನಾವು ಅಪ್ಪನ್ ಕರ್ಕೊಂಡ್ ಬಂದಿದ್ದು JP ನಗರ್ 6th ಫೇಸ್ ಅಲ್ಲಿ ಇರೋ ಬ್ಯಾಂಗ್ಳೂರ್ ಪೈನ್ ಕ್ಲಿನಿಕ್ಗೆ. ನಾವ್ ಅಲ್ಲಿಗೆ ಹೋಗಿದ ತಕ್ಷಣ ಒಂದ್ ಫಾರಂ ಕೊಟ್ರು, ಅದನ್ನ ನಾನು ಫಿಲ್ ಮಾಡಿದೆ. ಅದಾದ್ಮೇಲೆ ನಾವು ಡಾಕ್ಟರ್ನ ಭೇಟಿ ಮಾಡಿದ್ವಿ. ಡಾಕ್ಟರ್ ಚೆಕ್ ಮಾಡಿ ಹೇಳಿದ್ರು ಮಂಡಿ ಈಗಿನ ಸವಿಯಕ್ ಸ್ಟಾರ್ಟ್ ಆಗಿದೆ, ಇದನ್ನ ಆಪರೇಷನ್ ಇಲ್ದೇನೆ ಸರಿ ಮಾಡಬಹುದು ಅಂತ. ಮತ್ತೆ ಅಮ್ಮ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ನಮ್ಮನೆಯವರಿಗೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋದಕ್ಕೆ ಭಯ ಆಗ್ತಾ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ನನ್ಗೂ ಕೂಡ ಸ್ವಲ್ಪ ಭಯ ಆಗ್ತಾ ಇತ್ತು. ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋದ್ಮೇಲೆ ಆಪರೇಷನ್ ಆಗ್ಬೇಕು ಅಂತ ಎಲ್ಲಿ ಹೇಳ್ಬಿಡ್ತಾರೋ ಅಂತ. ಅದಾದ್ಮೇಲೆ ನಮಗ್ ಗೊತ್ತಾಗಿದ್ದು ಈ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಇಲ್ದೇನೆ ಸರಿ ಮಾಡ್ತಾರೆ ಅಂತ, ಅದು ಒಂದು ಬರೀ ಇಂಜೆಕ್ಷನ್ ಮುಖಾಂತರ ಅಂತ. ಈ ಟ್ರೀಟ್ಮೆಂಟ್ ನ UK US ಅಲ್ಲಿ ಆಪರೇಷನ್ ಇಲ್ದೇನೆ ಸರಿ ಮಾಡ್ತಾರೆ. ಬರೀ 30 ಮಿನಿಟ್ಸ್ ಅಲ್ಲಿ ಕೋಲ್ಡ್ RF ಟ್ರೀಟ್ಮೆಂಟ್ ಮುಗೀತು. ಟ್ರೀಟ್ಮೆಂಟ್ ಆದ ತಕ್ಷಣ ಅಪ್ಪಂಗೆ ನೋವು ಕಮ್ಮಿ ಆಯ್ತು, ಮತ್ತೆ ಅಪ್ಪ ಅಮ್ಮಂಗಿಬ್ರಿಗೂ ಖುಷಿನೂ ಆಯ್ತು. ನಿಮ್ಮನೆಲ್ಲೂ ಮಂಡಿ ನೋವಿಂದ ಸಫರ್ ಮಾಡ್ತಿದ್ದಾರಾ? ಹಾಗಾದ್ರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ಮತ್ತೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಹೆಚ್ಚಿನ ಡೀಟೇಲ್ಸ್ಗಾಗಿ ಕೆಳಗಡೆ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.